ಸ್ಟಾಕ್ ಮಾರ್ಕೆಟಿನಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಬಹುದಾ? ಎಸ್, ಮಾಡಬಹುದು. ಸ್ಟಾಕ್ ಮಾರ್ಕೆಟಿನಲ್ಲಿ ನಾನು 10 ತಿಂಗಳಲ್ಲಿ 9,00,000 ಪ್ರಾಫಿಟ್ ಮಾಡಿದ್ದೀನಿ. ಆ ಒಂದು ಸ್ಟಾಕ್ ನನ್ನ ಎಲ್ಲ ಇಂಟ್ರಾಡೇ ಟ್ರೇಡಿಂಗ್‌ನ ಲಾಸನ್ನು ರಿಕವರ್ ಮಾಡಿ ಕೊಟ್ಟಿದೆ. ನೀವು ಕೂಡ ಸ್ಟಾಕ್ ಮಾರ್ಕೆಟ್‌ನಲ್ಲಿ ಪ್ರಾಫಿಟ್ ಮಾಡಬಹುದು. ಬಟ್ ಅದಕ್ಕೆ ಒಳ್ಳೆ ಒಂದು ಫಂಡಮೆಂಟಲ್ ಸ್ಟಾಕ್ಸ್ ಪಿಕ್ ಮಾಡಬೇಕು. ಆ್ಯಂಡ್ ಮೇನ್ ಏನಂದರೆ ಪೇಷನ್ಸ್ ಬೇಕು. ಸೊ ಈ ವಿಡಿಯೋದಲ್ಲಿ ಅದು ಯಾವ ಸ್ಟಾಕನ್ನು ಪರ್ಚೇಸ್ ಮಾಡಿದ್ದೆ, ಏನಕ್ಕೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಯಾವಾಗ ಪರ್ಚೇಸ್ ಮಾಡಿದೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಸಂಪತ್ತು ಚಾನಲ್. ಸ್ಟಾಕ್ ಮಾರ್ಕೆಟಿನ ಜರ್ನಿ ಯಾವಾಗಲೂ ಸಿಂಪಲ್ ಇರಲ್ಲ. ಬಟ್ ಅದಕ್ಕೆ ಒಂದು ಪ್ಲ್ಯಾನ್, ಪೇಷನ್ಸ್ ಮತ್ತು ಒಂದು ಜಾಕ್ಪಾಟ್ ಸ್ಟಾಕ್ ಇದ್ದರೆ ನೀವು ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿ ಬಗ್ಗೆ ಹೇಳ್ತೀನಿ. ಹೇಗೆ ಮಿಸ್ಟೇಕ್ನ ಅವಾಯ್ಡ್ ಮಾಡಿದ್ದೀನಿ, ಹೇಗೆ ರಿಸ್ಕ್ ರಿವಾರ್ಡ್ನ ಕಂಟ್ರೋಲ್ ಮಾಡಿದ್ದೀನಿ ಆ್ಯಂಡ್ ಯಾವ ಸ್ಟ್ರಾಟಜಿ ನಾನು ಫಾಲೋ ಮಾಡ್ತೀನಿ ಅಂತ. ಬಟ್ ಮೇನ್ ಅಂದರೆ ಅದು ಯಾವ ಸ್ಟಾಕ್ ನನಗೆ 9,00,000 ಪ್ರಾಫಿಟ್ ಮಾಡಿಕೊಟ್ಟಿದೆಯಲ್ಲ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. 6 ಇಯರ್ಸ್ ಬ್ಯಾಕ್ ಬಿಫೋರ್ ಕೋವಿಡ್ ನಾನು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆ ನನಗೆ ಕಾಲೇಜಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ನನ್ನ MBA ಟೈಮಲ್ಲಿ ಒಂದು ರಿಸರ್ಚ್ ಪೇಪರ್ ಕೂಡ ರಿಲೀಸ್ ಮಾಡಿದ್ದೆ, ಸೆಲೆಕ್ಟಿಂಗ್ ದ ಬೆಸ್ಟ್ ಸ್ಟಾಕ್ ಯೂಸಿಂಗ್ ಶಾರ್ಪೆಸ್ಟ್ ಸಿಂಗಲ್ ಇಂಡೆಕ್ಸ್ ಮಾಡೆಲ್. ಸೊ ಆವಾಗಿಂದ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಡ್ಯೂರಿಂಗ್ ಕೋವಿಡ್ ಟೈಮ್ 2020ಇಂದ 21ಅಲ್ಲಿ ನಾನು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೆ, ಲೈಕ್ 5,000 ಟು 10,000 ರೇಂಜಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ಆಗ ಜಸ್ಟ್ ನಾನು ಜಾಬ್ಗೆ ಸೇರಿದ್ದೆ. ಒನ್ ಆಫ್ ದ ಬಿಗ್ ಫೋರಲ್ಲಿ ಆಡಿಟ್ ಡೊಮೇನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಆಗ ಬೇರೆ ಮಾರ್ಕೆಟ್ ತುಂಬ ಡೌನ್ ಇತ್ತು ಡ್ಯೂ ಟು ಕೋವಿಡ್ ರೀಸನ್ಸ್. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಅರ್ಲಿ ಡೇಸಲ್ಲಿ ನಾನು ಕೂಡ ರ್ಯಾಂಡಮ್ ಟಿಪ್ಸ್ಗೆ ಎಲ್ಲ ಇನ್ವೆಸ್ಟ್ ಮಾಡಿಕೊಂಡು ಲಾಸ್ ಮಾಡ್ಕೊಂಡಿದ್ದೆ. ಬಟ್ 2021 ಜೂನಿಂದ ನಾನು ಒಂದು ಸ್ಟ್ರಿಕ್ಟ್ ಪ್ಲ್ಯಾನ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಆ ರೂಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ನ ನಾನು ಇವಾಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಟು ಬೈ ಎನಿ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್ಸ್. ಸೊ ಆ ರೂಲ್ಸ್ ಯಾವುದಂದರೆ, ರೂಲ್ ನಂಬರ್ 1, ಇನ್ವೆಸ್ಟ್ ಓನ್ಲಿ ಇನ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್. ಪೆನಿ ಸ್ಟಾಕ್ಸ್ನ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿದ್ದೀನಿ ಬಿಕಾಸ್ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿ ಕೂಡ ಪೆನಿ ಸ್ಟಾಕಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಆ ಪೆನಿ ಸ್ಟಾಕಿಂದ ತುಂಬ ಅಮೌಂಟ್ ಸ್ಟಕ್ ಆಗಿತ್ತು ಆ್ಯಂಡ್ ಲಾಸಲ್ಲಿ ಸೆಲ್ ಮಾಡಬೇಕಾಗಿತ್ತು. ಸೊ ಪೆನಿ ಸ್ಟಾಕನ್ನು ಯಾವತ್ತೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ರೂಲ್ ನಂಬರ್ 2 ನಂದು ಏನಾಗಿತ್ತಂದರೆ, ಡೋಂಟ್ ಚೇಸ್ ಕ್ವಿಕ್ ಪ್ರಾಫಿಟ್ಸ್ ಆ್ಯಂಡ್ ಹೋಲ್ಡ್ ಫಾರ್ ಮೋರ್ ಇಫ್ ನೀಡೆಡ್. ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಇವತ್ತು ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ 10 ಟು 15 ಡೇಸ್ ಆರ್ ಈವನ್ 1-2 ಮಂತ್ಸಲ್ಲಿ ಅದು ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ. ಅದು ಸಾಧ್ಯವಿಲ್ಲ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಪೇಷನ್ಸ್. ಆ್ಯಂಡ್ ರೂಲ್ ನಂಬರ್ 3 ಏನಂದರೆ, ಕೀಪ್ ಇಮೋಷನ್ಸ್ ಅವೇ. ಮಾರ್ಕೆಟ್ನಲ್ಲಿ ಫಿಯರ್ ಆ್ಯಂಡ್ ಗ್ರೀಡ್ ಬಿಗ್ಗೆಸ್ಟ್ ಎನಿಮೀಸ್. ಇದು ಏನಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಡಿಸಿಷನ್ಸ್ ಇಮೋಷನ್ಸ್ ಬೇಸ್ ಮೇಲೆ ಇದ್ದರೆ ಲಾಸ್ ಆಗುತ್ತದೆ. ಸೊ ಡೋಂಟ್ ಎವರ್ ಟ್ರೇಡ್ ವಿತ್ ಇಮೋಷನ್ಸ್. ಸೊ ಮಾರ್ಕೆಟ್ನಲ್ಲಿ ಫಿಯರ್ ಆ್ಯಂಡ್ ಗ್ರೀಡ್ ಹೇಗೆ ವರ್ಕ್ ಆಗುತ್ತಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಯರ್ ಏನಂದರೆ, ಮಾರ್ಕೆಟ್ ತುಂಬ ಡೌನ್ ಆಗಿದೆ ಸೊ ಲಾಸ್ ಆಗ್ಬೋದು ಅಂತ ಭಯಪಟ್ಕೊಂಡು ಎಲ್ಲ ಶೇರ್ಸ್ನ ಸೆಲ್ ಮಾಡೋದೇ ಫಿಯರ್. ಆ್ಯಂಡ್ ಗ್ರೀಡ್ ಏನಂದರೆ, ಶೇರ್ ಪ್ರೈಸ್ ಆಲ್ರೆಡಿ ಇನ್ಕ್ರೀಸ್ ಇರುತ್ತೆ. ಸೊ ವಿತೌಟ್ ಪ್ರಯರ್ ರಿಸರ್ಚ್ ಇನ್ವೆಸ್ಟ್ ಮಾಡೋದು, ಥಿಂಕಿಂಗ್ ಇಟ್ ವಿಲ್ ಗೋ ಫರ್ದರ್ ಹೈಯರ್. ಬಟ್ ನೀವು ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ ತಕ್ಷಣ ಆ ಸ್ಟಾಕ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಇಟ್ಸ್ ಕಾಮನ್. ಈ ಥರ ಸಿಚುವೇಶನ್ ಎಲ್ಲ ಇನ್ವೆಸ್ಟರ್ಸ್ಗೆ ಒಮ್ಮೆ ಬಂದೇ ಬರುತ್ತದೆ. ಆ್ಯಂಡ್ ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಸ್ಟಾಕ್ ಮಾರ್ಕೆಟ್ ಗೇಮ್. ಮಾರ್ಕೆಟ್ ಸಕ್ಸಸ್ಗೆ ಲಾಜಿಕ್ ಆ್ಯಂಡ್ ಅನಾಲಿಸಿಸ್ ಬೇಕು, ಇಮೋಷನ್ಸ್ ಅಲ್ಲ. ಸೊ ಕಾಮ್ ಮೈಂಡಿಂದ ಕರೆಕ್ಟಾಗಿ ರಿಸರ್ಚ್ ಮಾಡಿ ಪ್ರಾಫಿಟ್ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ಈಗ ನಮ್ಮ ಮೇನ್ ಟಾಪಿಕ್ಗೆ ಬರೋಣ. ಅದು ಯಾವ ಸ್ಟಾಕು, ಯಾವಾಗ ಇನ್ವೆಸ್ಟ್ ಮಾಡಿದ್ದೆ ಆ್ಯಂಡ್ ಏನಕ್ಕೆ ಇನ್ವೆಸ್ಟ್ ಮಾಡಿದ್ದೆ ಅಂತ. 2021 ಡಿಸೆಂಬರ್ನಲ್ಲಿ ತುಂಬ ಕಂಪನೀಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ ಆ್ಯಂಡ್ ಫಂಡಮೆಂಟಲ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಆವಾಗ ಒಂದು ಸ್ಟಾಕ್ ನನಗೆ ಗಮನಕ್ಕೆ ಬಂತು. ಅದು ಯಾವುದಪ್ಪ ಅಂದರೆ TEL ಲಿಮಿಟೆಡ್ ಬಗ್ಗೆ. ಆ್ಯಂಡ್ ಈ ಸ್ಟಾಕ್ 2021 ಡಿಸೆಂಬರ್ ಟೈಮ್ನಲ್ಲಿ ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೊಟ್ಟಿತ್ತು. ಆ್ಯಂಡ್ ಆಲ್ಸೋ ಈ ಕಂಪನಿಯ ಡೆಟ್ ತುಂಬ ಕಮ್ಮಿ ಇತ್ತು ಕಂಪೇರ್ ಟು ಎನಿ ಅದರ್ ಕಾಂಪಿಟೇಟರ್ಸ್. ಆ್ಯಂಡ್ ಆಲ್ಸೋ ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ ಈ ಸೆಕ್ಟರಲ್ಲಿ ತುಂಬ ಜಾಸ್ತಿ ಇತ್ತು. ಆ್ಯಂಡ್ ಈ ಕಂಪನಿಯ ಪ್ರಮೋಟರ್ಸ್ ಆ ಟೈಮಲ್ಲಿ ಎಸ್ಪೆಷಲಿ ಆ ಕ್ವಾರ್ಟರ್ನಲ್ಲಿ ತಮ್ಮ ಸ್ಟೇಕ್ ಬೇರೆ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದಟ್ಸ್ ಇಟ್. ಇದು ಒಂದು ಒಳ್ಳೆ ಫಂಡಮೆಂಟಲ್ ಸ್ಟಾಕ್ ಅಂತ ನನಗೆ ಅನಿಸ್ತು. ಆ್ಯಂಡ್ ಯೂಶಲಿ ಡಿಸೆಂಬರ್ ಟೈಮ್ನಲ್ಲಿ ನಮಗೆ ನಮ್ಮ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಒಂದು ಬಲ್ಕ್ ಅಮೌಂಟ್ ಕೊಡ್ತಾರೆ. ಸೊ ಓವರಾಲ್ ಇಯರ್ ನಮ್ಮ ವರ್ಕ್ ಪರ್ಫಾರ್ಮೆನ್ಸ್ನ ಚೆಕ್ ಮಾಡಿ ಒಂದು ಒಳ್ಳೆ ಬೋನಸ್ ನನಗೆ ಸಿಕ್ಕಿತ್ತು. ಸೊ ಆ ಬೋನಸ್ ಪ್ಲಸ್ ನನ್ನ ಸೇವಿಂಗ್ಸನ್ನು ನಾನು ಈ ಸ್ಟಾಕಿನಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ 2021 ಡಿಸೆಂಬರ್ನಲ್ಲಿ TEL ಲಿಮಿಟೆಡ್ 70 ರೂಪೀಸಲ್ಲಿ ಟ್ರೇಡ್ ಆಗ್ತಾಯಿತ್ತು. ನನ್ನ ಬೋನಸ್ ಅಮೌಂಟ್ ಪ್ಲಸ್ 60% ಆಫ್ ಮೈ ಸೇವಿಂಗ್ಸ್ ಈ ಸ್ಟಾಕಿನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾನು 3,20,000 ರೂಪೀಸ್.
2021ನಲ್ಲಿ. ಸೊ ಆ ಅಮೌಂಟ್ಗೆ 4286 ಶೇರ್ಸ್ ನನಗೆ ಸಿಕ್ಕಿತ್ತು. ಅಂಡ್ ಏನು ಗೊತ್ತಾ, ಮಾರ್ಕೆಟ್ನಲ್ಲಿ ಮೇಜರ್ ಪ್ರಾಫಿಟ್ ಬರಬೇಕಂದ್ರೆ ಪೇಷನ್ಸಿಂದ ಹೋಲ್ಡ್ ಮಾಡಬೇಕು. TEL ಲಿಮಿಟೆಡ್ ಫಾರ್ 3 ಮಂತ್ಸ್ ಸ್ಟಡಿ ಮೂವ್ಮೆಂಟ್ ಇತ್ತು. 2-3 ಟೈಮ್ಸ್ ಡಿಪ್ ಕೂಡ ಆಗಿತ್ತು. ಬಟ್ ನಾನು ಪ್ಯಾನಿಕ್ ಸೆಲ್ ಮಾಡಿಲ್ಲ ಬಿಕಾಸ್ ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತು ಈ ಸ್ಟಾಕ್. ಸೊ ನಾನು ಪ್ಯಾನಿಕ್ ಸೆಲ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ಹೋಲ್ಡಿಂಗ್ ಪೀರಿಯಡ್ನಲ್ಲಿ ಈ ಸ್ಟಾಕ್ನ ಪ್ರೈಸ್ ವೆಂಟ್ ಫ್ರಮ್ 70 ರುಪೀಸ್ ಟು 100, 100 ಟು 150, 150 ಟು 250 ಆ್ಯಂಡ್ ಫೈನಲಿ 281 ರೀಚ್ ಆಯಿತು. 281 ಆಗಸ್ಟ್ನಲ್ಲಿ ರೀಚ್ ಆದಾಗ ಸೊ ಆ ಟೈಮ್ನಲ್ಲಿ ನಾನು ಈ ಸ್ಟಾಕ್ನ ಕಂಪ್ಲೀಟಾಗಿ ಸೆಲ್ ಮಾಡಿದ್ದೆ. ಸೊ ಈಗ ಚೆಕ್ ಮಾಡೋಣ ಎಷ್ಟು ಪ್ರಾಫಿಟ್ ಆಯಿತು ನನಗೆ ಈ ಸ್ಟಾಕ್ನ ಸೆಲ್ ಮಾಡಿದ್ದಕ್ಕೆ ಅಟ್ 281 ರುಪೀಸ್. ಸೊ ಲೆಟ್ಸ್ ಕ್ಯಾಲ್ಕುಲೇಟ್. ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾನು 3,20,000 ರುಪೀಸ್. ಆಗಸ್ಟಲ್ಲಿ ನಾನು ಸೆಲ್ ಮಾಡಿದಾಗ ಆಗ ಕರೆಂಟ್ ವ್ಯಾಲ್ಯೂ ನನ್ನ ಪೋರ್ಟ್ಫೋಲಿಯೋದಾಗಿದ್ದು 12,03,366 ರುಪೀಸ್. ಸೊ ಟೋಟಲ್ ಹೋಲ್ಡಿಂಗ್ ಅಮೌಂಟ್ ಆ್ಯಂಡ್ ದ ಇನ್ವೆಸ್ಟೆಡ್ ಅಮೌಂಟ್ನ ಮೈನಸ್ ಮಾಡಿದರೆ ನನ್ನ ಪ್ರಾಫಿಟ್ ಬಂದಿದ್ದು 9,03,346 ರುಪೀಸ್. ದಟ್ಸ್ 301% ರಿಟರ್ನ್ಸ್ ಇನ್ 10 ಮಂತ್ಸ್. ಅದರ ಮೀನಿಂಗ್ ಏನಂದರೆ ಫಾರ್ ಎವ್ರಿ 1 ರುಪೀಸ್ 4 ರುಪೀಸ್ ಇನ್ಕ್ರೀಸ್ ಆಗಿದೆ ಇನ್ ಎ ಇಯರ್. ಸೊ ಫ್ರೆಂಡ್ಸ್, ಇದು ನನ್ನ TEL ಲಿಮಿಟೆಡ್ ಸ್ಟಾಕಿನ ಜರ್ನಿ ಫ್ರಮ್ 3 ಲ್ಯಾಕ್ ಟು 12 ಲ್ಯಾಕ್ಸ್ ಇನ್ ಜಸ್ಟ್ 10 ಮಂತ್ಸ್. ಇದು ಲಕ್ ಅಲ್ಲ, ಇದು ಪೇಷನ್ಸ್ ಪ್ಲಸ್ ರಿಸರ್ಚ್ ರಿಸಲ್ಟ್ಸ್. ಸೊ ಈ ವಿಡಿಯೋನ ಟೇಕ್ ಅವೇ ಏನಂದರೆ, ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ಡೋಂಟ್ ಬೈ ಬಿಕಾಸ್ ಸಮ್ಮನ್ ಟೋಲ್ಡ್ ಯು. ಅಂದರೆ ಯಾರು ನಿಮಗೆ ಹೇಳಿದರೆ ಜಸ್ಟ್ ಬೈ ಮಾಡೋಕ್ಕೆ ಹೋಗಬೇಡಿ. ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಆ್ಯಂಡ್ ದೆನ್ ಇನ್ವೆಸ್ಟ್. ಸೆಕೆಂಡ್ ಟೇಕ್ ಅವೇ ಏನಂದರೆ, ಬೈ ಇನ್ ಟ್ರಾಂಚಸ್. ಅಂದರೆ ಪ್ರೈಸ್ ಡಿಪ್ ಆದಾಗ ಆ್ಯಂಡ್ ಆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಇನ್ನೂ ಪರ್ಚೇಸ್ ಮಾಡಿ, ಆವ್ರೇಜ್ ಪ್ರೈಸ್ ಕಮ್ಮಿ ಆಗುತ್ತದೆ. ಆ್ಯಂಡ್ ಥರ್ಡ್ ಟೇಕ್ ಅವೇ ಏನಂದರೆ, ಇಮೋಷನ್ಸ್ನ ಕಂಟ್ರೋಲ್ ಮಾಡಿ ಟ್ರೇಡ್ ಆರ್ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ ಕೇಸ್ ನಾನು ಫಿಯರಿಂದ ಸೆಲ್ ಮಾಡಿದರೆ ಆ ಡಿಪ್ಪಲ್ಲಿ 9 ಲ್ಯಾಕ್ ಪ್ರಾಫಿಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಫಾರ್ ಮೋರ್ ರಿಯಲ್ ಲೈಫ್ ಇನ್ವೆಸ್ಟ್ಮೆಂಟ್ ಜರ್ನೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಶೇರ್ 3 ಸ್ಟಾಕ್ಸ್ ಐ ಆಮ್ ವಾಚಿಂಗ್ ಫಾರ್ ನೆಕ್ಸ್ಟ್ 12 ಮಂತ್ಸ್. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.